STM32 ಅಂತ ಸರ್ಚ್ ಕೊಡಿ. ಫಸ್ಟ್ ಬರೋ ಲಿಂಕಿಗೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಐಕಾನ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿ. ನಿಮ್ಮ ನೇಮ್, ಫೋನ್ ನಂಬರ್ ಎಲ್ಲ ಟೈಪ್ ಮಾಡ್ಕೊಳ್ಳಿ, ಇಮೇಲ್ ID ಎಲ್ಲ. ಇಮೇಲ್ ಒಂದೇ ಕರೆಕ್ಟ್ ಇದ್ದರೆ ಸಾಕು, ಬಾಕಿ ನೇಮ್ ಎಲ್ಲ ಚೇಂಜ್ ಇದ್ರೂ ನಡೀತದೆ. ಎಲ್ಲ ಡೀಟೇಲ್ಸು ರ್ಯಾಂಡಮ್ ಆಗಬೇಕಾ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು. ಖಾಲಿ ಸಾಫ್ಟ್ವೇರ್ ಡೌನ್ಲೋಡಿಗೆ ಅಷ್ಟೇ ಬೇಕಾಗೋದು ಈ ಇನ್ಫಾರ್ಮೇಷನ್. ರಿಜಿಸ್ಟರ್ನ ಕ್ಲಿಕ್ ಮಾಡಿ. ನಿಮ್ಮ ಇಮೇಲಿಗೆ ಒಂದು ವೆರಿಫಿಕೇಷನ್ ಲಿಂಕ್ ಹೋಗುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಬೇಕು. ಲಿಂಕ್ ಹೇಗೆ ವೆರಿಫೈ ಮಾಡೋದಂತ ಈಗ ಸ್ಟೆಪ್ಸ್ನ ಹೇಳ್ಕೊಡ್ತಿದ್ದೀನಿ, ನೋಡ್ಕೊಳ್ಳಿ. ನಿಮ್ಮ ಇಮೇಲ್ ಅಕೌಂಟ್ನ ಲಾಗಿನ್ ಮಾಡಿಕೊಂಡು ಅದರೊಳಗೆ ನಿಮ್ಮ ಮೇಲ್ನ ಚೆಕ್ ಮಾಡಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಇದ್ದರೂ ಜಿಮೇಲಲ್ಲಿ ಮಾಡಿ. ನಿಮ್ಮದು ಯಾವುದಿದೆ ಆ ಅಕೌಂಟಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ STM ಮೈಕ್ರೋ ಕಂಟ್ರೋಲಿಂದು ಪ್ಲೀಸ್ ವ್ಯಾಲಿಡೇಟ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಇರುತ್ತೆ. ಆ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ನಾವು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಒಂದು ಪೇಜ್ ಬರುತ್ತೆ. ಅಲ್ಲಿ ನಿಮ್ಮೊಂದು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಒಂದು ಕ್ಯಾಪಿಟಲ್, ಒಂದು ಸ್ಮಾಲ್, ಮತ್ತೊಂದು ಸ್ಪೆಷಲ್ ಕ್ಯಾರೆಕ್ಟರ್, ಮತ್ತೊಂದು ನಂಬರ್ ಇರಬೇಕು. ಆ ಪೇಜಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಬರುತ್ತೆ. ನಾನು ಲಾಗೌಟ್ ಆಗಿದೆ, ಈಗ ಮತ್ತೊಂದು ಸತಿ ಲಾಗಿನ್ ಮಾಡ್ಕೊತಾ ಇದ್ದೀನಿ. ನೀವು ಇಮೇಲ್ ID ಯಾವ್ದು ಕೊಟ್ಟಿದ್ದೀರಿ ಅದೇ ಇಮೇಲ್ IDನ ಇಲ್ಲಿ ಟೈಪ್ ಮಾಡಿ. ಮತ್ತು ನಿಮ್ಮ ಪಾಸ್ವರ್ಡ್ ಈಗ ಏನು ಸೆಟ್ ಮಾಡಿದ್ರಿ ನೀವು ಆ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಮೇಲೆ ಸರ್ಚಲ್ಲಿ STM32 ಸ್ಪೇಸ್ ಕೊಟ್ಟು IDE ಅಂತ ಸರ್ಚ್ ಕೊಡಿ. ಫಸ್ಟ್ ಇರುವಂಥ STM32 ಕ್ಯೂಬ್ IDEನ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಪೇಜ್ ಓಪನ್ ಆಗುತ್ತೆ. ಅದು ಕ್ಲಿಕ್ ಮಾಡಿದ್ಮೇಲೆ ಆ ಪೇಜಿನ ಎಂಡ್ ತನಕ ಸ್ಕ್ರೋಲ್ ಮಾಡಿಕೊಂಡು ಎಂಡಲ್ಲಿ ಲರ್ನ್ ಮೋರ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಗೆಟ್ ಸಾಫ್ಟ್ವೇರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೇ ಇದು ಓಪನ್ ಆದಮೇಲೆ ಪೇಜು ಲಾಸ್ಟ್ ಇರುವಂಥ ವಿಂಡೋಸ್ ಇದ್ದರೆ ನಿಮ್ಮದು ವಿಂಡೋಸಿಂದು ಲಾಸ್ಟ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ವರ್ಷನ್ ಕ್ಲಿಕ್ ಮಾಡಿ. ಅಲ್ಲಿ ಲೇಟೆಸ್ಟ್ ವರ್ಷನ್ 1.13.2 ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಕ್ಸೆಪ್ಟ್ ಮಾಡಿ. ನಿಮ್ಮ ಫೈಲ್ ಡೌನ್ಲೋಡ್ ಆಗಲಿಕ್ಕೆ ಶುರು ಆಗುತ್ತೆ. ಈಗ ಆ ಫೈಲ್ನ ಡೌನ್ಲೋಡ್ ಆದಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಸ್ಟೆಪ್ ನಾನು ಮತ್ತೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ,
ಅದರ ಲಿಂಕ್ ನಾನು ಈ ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು.